ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭಿ ಅಭಿ ನಿಂತ್ಕೋ. ಎಲ್ಲಿ ಹೋಗ್ತಾ ಇದೀಯ ಅಭಿ? ಅದು ಇಷ್ಟೊತ್ತಲ್ಲಿ ಶಿವಗಾಮಿನ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಯಾಕೆ ಅವಳು ನೋಡಕ್ ಹೋಗ್ಬೇಕು? ಪ್ರಾಣ ಹೋಗೋ ಪರಿಸ್ಥಿತಿಲಿದ್ದಾಳ? ಇಲ್ಲ. ಇಲ್ಲ ಅಂದ್ರೆ ಮಧ್ಯರಾತ್ರಿ ಹೋಗಿ ನೋಡೋ ಅವಶ್ಯಕತೆ ಏನಿದೆ? ಅಕ್ಕ ತಂಗಿಯರ್ ನಡುವೆ ಮಾತಾಡೋದಕ್ಕೆ 1000 ಇರುತ್ತೆ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಿಮ್ ಹೆಂಡತಿ ಆದ ಮಾತ್ರಕ್ಕೆ ನನಗ್ ಪರ್ಸನಲ್ ಲೈಫ್ ಇರಬಾರ್ದಾ? ನನಗೂ ಸ್ಪೇಸ್ ಬೇಕು. ನಾನ್ ಹೇಳೋದು ನೀನ್ ಅರ್ಥ ಮಾಡ್ಕೋತಾ ಇಲ್ಲ ಅಭಿ. ಇಷ್ಟೊತ್ತಿಗೆ ನೀನ್ ಒಬ್ಳೆ ಹೋಗೋದು ನಿನಗ್ ಸೇಫ್ ಇಲ್ಲ. ಹೊಟ್ಟೆಲಿ ಮಗು ಬೇರೆ ಇದೆ. ನೀನ್ ನಾರ್ಮಲ್ ಅಲ್ಲ. ಬೆಳಿಗ್ಗೆವರೆಗೂ ಕಾದು ಹೋದ್ರೆ ಏನು ಮುಳುಗೋಗಲ್ವಲ್ಲ. ಇಲ್ಲ, ಇವಾಗ್ಲೇ ಹೋಗ್ಬೇಕು ಅಂದ್ರೆ ಬಾ, ನಾನು ಬರ್ತೀನಿ. ಬೇಡ ರಾಮ್, ನಾನೇ ಹೋಗ್ ಬರ್ತೀನಿ. ಹಠ ಮಾಡ್ಬೇಡ ಅಭಿ, ನನ್ ಮಾತ್ ಕೇಳು. ಇಲ್ಲ ರಾಮ್, ನಾನು ಹೋಗ್ಬೇಕಷ್ಟೆ. ಅಭಿ ನನ್ ಮಾತ್ ಕೇಳಬಿ, ಬೇಡ. ಇಲ್ಲ ರಾಮ್, ನನ್ ಕೈ ಬಿಡಿ. ಅಭಿ ನನ್ ಮಾತ್ ಕೇಳಬಿ. ಅಭಿ ಅಭಿ ನನ್ ಮಾತ್ ಕೇಳಬಿ. ಅಭಿ ಅಭಿ ನನ್ ಮಾತ್ ಕೇಳಬಿ. ಛೇ, ಹಾರಿಕಾ 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 ಹಾರಿಕಾ. ಆದಿಗುರು, ಏನ್ ಇಷ್ಟೊತ್ತಲ್ಲಿ? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಅಭಿರಾಮಿ ಶಿವಗಾಮಿ ಹತ್ರ ಹೋಗ್ತಾ ಇದ್ದಾಳೆ. ಇಷ್ಟೊತ್ತಲ್ಲ? ಹೌದು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ಲು. ಅವಳು ಈಗಿರೋ ಮೈಂಡ್ ಸೆಟ್ ಅಲ್ಲಿ ಶಿವಗಾಮಿ ಹತ್ರ ಮಾತಾಡಿದ್ರೆ ಖಂಡಿತ ಇಬ್ರು ಒಂದಾಗ್ತಾರೆ. ಏನಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಅವಳು ಮೊದ್ಲೊಂಥರ ನನ್ನ ಹತ್ರ ಅಮ್ಮನ ಹತ್ರ ಕ್ಲೋಸ್ ಆಗಿಲ್ಲ. ತುಂಬಾ ಫಾರ್ಮಲ್ ಆಗಿರ್ತಾಳೆ. ಶಿವಗಾಮಿ ವಿಷಯ ಬಂದ್ರೆ ತುಂಬಾ ಎಮೋಷನಲ್ ಆಗ್ತಾಳೆ. ಎಷ್ಟೊತ್ತಾಯ್ತು ಅವಳು ಹೋಗಿ? ಈಗ ತಾನೇ ಆಚೆ ಹೋದ್ಲು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಸರಿ, ನೀವೀಗ್ಲೇ ಅವಳ ಹಿಂದೆ ಶಿವಗಾಮಿ ಮನೆಗೆ ಹೋಗಿ. ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಬೇಗ ಹೋಗಿ. ಅಕ್ಕ, ನನಗ್ ನಿನ್ ನೋಡ್ಬೇಕು ಅಂತ ಅನ್ನಿಸ್ತು. ನಿನ್ಗೂ ಹಾಗೆ ಅನ್ಸಿರ್ಬೇಕಲ್ವಾ? ಅದಕ್ಕೆ ನನ್ಗೋಸ್ಕರ ಆಚೆನೆ ಕಾಯ್ತಾ ಇದ್ಯಾ ಅಲ್ವಾ? ಏನೇ ಆದ್ರೂ ನಾನ್ ನಿನ್ ತಂಗಿನೇ ಅಲ್ವಾ? ಅಕ್ಕ, ಅಕ್ಕ,
ಏಯ್, ಯಾರೇ ನಿನಗಕ್ಕ? ನೀನು ನನ್ ತಂಗಿನ? ಯಾರೇ ತಂಗಿ? ಹ? ಯಾವತ್ತಾದ್ರೂ ನಿನ್ನ ತಂಗಿ ತರ ನಡ್ಕೊಂಡಿದ್ಯಾ? ಯಾವತ್ತಾದ್ರೂ ನನ್ನನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಆ ದಿನ ಮದ್ವೆ ಆಗ್ಬೇಡ ಅಂತ ಅಂದೆ, ಅದು ನಿನ್ನ ಒಳ್ಳೇದಕ್ಕೆ. ಕೃತಜ್ಞತೆ ಅಂದ್ರೆ ಏನು ಅಂತ ಗೊತ್ತಿದ್ಯಾ ನಿನ್ಗೆ? ನಾನ್ ನಿನ್ನ ನನ್ ಸ್ವಂತ ಮಗಳ ತರ ನೋಡ್ಕೊಂಡೆ, ತಂಗಿ ಅಂತ ನೋಡ್ದೆ. ಒಬ್ಬ ತಾಯಿ ಮಾಡೋ ಎಲ್ಲ ಕರ್ತವ್ಯನೂ ನಿನಗ್ ಮಾಡಿದ್ದೀನಿ. ನಾನ್ ಹಾಕೊಳ್ಳೋ ಬಟ್ಟೆಗಳಿಗಿಂತ ಒಳ್ಳೆ ಬಟ್ಟೆ ನಿನಗ್ ಕೊಡಿಸ್ದೆ, ಒಳ್ಳೆ ಕಾಲೇಜಲ್ಲಿ ಓದಿಸ್ದೆ. ನೀನ್ ಮನ್ಸ್ ಮುಟ್ಕೊಂಡು ಹೇಳು, ಲಂಡನ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಯಾವತ್ತಾದ್ರೂ ನಿನ್ಗೆ ತಂದೆ ತಾಯಿ ಇಲ್ಲ ಅಂತ ಅನ್ಸಿದ್ಯಾ? ನಿನ್ನ 500 ಕೋಟಿ ಆಸ್ತಿನ ನಾನು 2,000 ಕೋಟಿ ಆಸ್ತಿ ಮಾಡ್ದೆ. ಆದ್ರೆ ನೀನು ಏನೇ ಮಾಡ್ದೆ? ನೀನು ನನ್ನ ಆಸ್ತಿ ಮೇಲೆ ನಿನಗೆ ಹಕ್ಕಿಲ್ದೆ ಇದ್ರೂ ಕೇಸ್ ಹಾಕ್ದೆ. ನನ್ನ ಮಾತು ಮೀರಿ ನನ್ ಶತ್ರುನೇ ನೀನು ಮದ್ವೆ ಆದೆ. ಈಗಿಲ್ ಬಂದು ನಾಟಕ ಮಾಡಿದ್ರೆ ಬಿಟ್ಬಿಡ್ತೀನ ನಾನು? ನಿನಗ್ ನಾಚಿಕೆ ಅನ್ನೋದೇ ಆಗಲ್ವಾ? ನನ್ನನ್ನ ಬೀದಿಗ್ ತಂದೆ. ನಾನು ಇನ್ನೊಬ್ರು ಮನೆ ಕೆಲಸ ಮಾಡೋ ಹಾಗೆ ನೀನ್ ಮಾಡ್ದೆ.